ಹೆಲೋ ಸ್ಟೂಡೆಂಟ್ಸ್, ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ವಿದ್ಯಾನಗರ್ ಹುಬ್ಬಳ್ಳಿಯಿಂದ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ RRB ಗ್ರೂಪ್ ಡಿ ಎಕ್ಸಾಮ್ಸ್ ನಡೀತಾ ಇವೆ. ಅಂಡ್ ಈಗ ನೆಕ್ಸ್ಟ್ ಇರೋದೇ ಟೆಕ್ನಿಷಿಯನ್ RRB ಟೆಕ್ನಿಷಿಯನ್ ಎಕ್ಸಾಮ್. ಸೊ RRB ಟೆಕ್ನಿಷಿಯನ್ ಎಕ್ಸಾಮ್ ನಿಮ್ಗೆ ಗೊತ್ತಿರೋ ಹಾಗೆ March 5th to March 9th ಆಲ್ರೆಡಿ ಶೆಡ್ಯೂಲ್ಡ್ ಆಗಿವೆ. ಸೊ ನಮ್ದೇನಂತ ಅಂದ್ರೆ ಈಗ RRB ರೈಲ್ವೇಸ್ ಟೆಕ್ನಿಷಿಯನ್ ಗ್ರೇಡ್ 3 ಎಕ್ಸಾಮ್ದು ಅದಕ್ಕೆ ಫೋಕಸ್ ಮಾಡಿ ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಡ್ಬೇಕಂತ ನಮ್ದು ಉದ್ದೇಶ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವುದೇ ಎಕ್ಸಾಮ್ ಆದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಬಿಕಾಸ್ ಎಷ್ಟೋ ಸಲ ಅದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ರಿಪೀಟ್ ಆಗಿರ್ತವೆ. ಇಲ್ಲ ಅಂದ್ರೆ ಯಾವ ಕ್ವಶನ್ಸ್ ಕೇಳಿರ್ತಾರೋ ಅದು ರಿಲೇಟೆಡ್ ಟಾಪಿಕ್ ಏನಾಗುತ್ತೆ, ಅದು ರಿಲೇಟೆಡ್ ಟಾಪಿಕ್ ಇಂದ ಕ್ವಶನ್ಸ್ ಕೇಳ್ತಾರೆ ಇನ್ ಅ ಡಿಫ್ರೆಂಟ್ ವೇ. ಸೊ ಇಟ್ಸ್ ಬೆಟರ್ ಅಂಡ್ ಇಟ್ ವುಡ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ಈಚ್ ಒನ್ ಆಫ್ ಯು. ನಿಮ್ಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಏನಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ ಅದರಲ್ಲಿ ಪರ್ಫೆಕ್ಟ್ ಆಗೋದು, ಅದು ಟಾಪಿಕ್ಸ್ ಅಲ್ಲಿ ಅರೌಂಡ್ ಏನೇನಿರುತ್ತೋ ಅದಕ್ಕೆ. ಸೊ ನಾವೀಗ ಏನ್ ಮಾಡೋಣ, ಇವತ್ತಿಂದ ಅಂದ್ರೆ ಈಗಿಂದ ವಿ ವಿಲ್ ರೆಗ್ಯುಲರ್ಲಿ ಡೂ ವಾಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಫ್ RRB ಟೆಕ್ನಿಷಿಯನ್ ಗ್ರೇಡ್ 3. ಟೆಕ್ನಿಷಿಯನ್ ಗ್ರೇಡ್ 3 RRB ಎಕ್ಸಾಮ್ ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ರೆಗ್ಯುಲರ್ ಆಗಿ ಏನ್ ಮಾಡೋಣ, ಎಷ್ಟಾಗತ್ತೋ ಅಷ್ಟು ನಿಮ್ ಎಕ್ಸಾಮ್ ಆಗೋವರೆಗೂ ಬರೋವರೆಗೂ ನಾವು ಮಾಡ್ತಾ ಹೋಗೋಣ. ಓಕೆ, ಸೊ ಈಗೇನು ಕ್ಲಾಸ್ ಇರುತ್ತಲ್ಲ ಇದು ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್ ಅಂಡ್ ಲೆಟ್ಸ್ ಬಿಗಿನ್ ದ ಸೆಷನ್. ಓಕೆ, ಸೊ ಫಸ್ಟ್ ಕ್ವೆಶನ್ ಏನಿದೆ ಬಿಫೋರ್ ದಿಸ್ ಲೆಟ್ ಮಿ ಟೆಲ್ ಯು. ಈಗ RRB ಟೆಕ್ನಿಷಿಯನ್ ಗ್ರೇಡ್ 3 ಎಕ್ಸಾಮ್ ಅಂತೂ ಬರಿತಾ ಇದ್ದೀರಿ. ಸೊ ನಿಮ್ ಪ್ಯಾಟರ್ನ್ ಅಂತೂ ಗೊತ್ತಿರಲೇಬೇಕು. ಪ್ಯಾಟರ್ನ್ ಅಲ್ಲಿ ಏನಿದೆ ಟೆಕ್ನಿಷಿಯನ್ ಗ್ರೇಡ್ 3 ಎಕ್ಸಾಮ್ ಅಲ್ಲಿ 25 ಮಾರ್ಕ್ಸ್ ರೀಸನಿಂಗ್, 25 ಮಾರ್ಕ್ಸ್ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್, 40 ಮಾರ್ಕ್ಸ್ ಎದುರ್ದಿದೆ ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ, ಇನ್ನೊಂದು 10 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಅಥವಾ ಜನರಲ್ ಅವೇರ್ನೆಸ್ ಇಂದ. ಸೊ ಈಗ ನಿಮ್ಗೆ ತಿಳಿದಿರಬೇಕು 40 ಮಾರ್ಕ್ಸ್ ಎದರಿಂದ ಬರುತ್ತೆ, ಜಸ್ಟ್ ಫ್ರಾಮ್ ಸೈನ್ಸ್, ಜನರಲ್ ಸೈನ್ಸ್. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಸೆಕ್ಷನ್ ಫಾರ್ RRB ಟೆಕ್ನಿಷಿಯನ್ ಎಕ್ಸಾಮ್. ಸೊ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಈ ಸೆಷನ್ ಅಲ್ಲಿ ಇನ್ಮೇಲೆ ಏನ್ ಮಾಡೋಣ, ಸೈನ್ಸ್ ಸೆಕ್ಷನ್, ಸೈನ್ಸ್ ಇಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ್ಯಾವ ಬಂದಿದ್ದೋ ಕ್ವಶನ್ಸ್ ಅವನ್ನೆಲ್ಲ ಏನ್ ಮಾಡೋಣ, ಪ್ರತಿ PYQ ಪ್ರತಿ ಶಿಫ್ಟ್ ಯಾವ್ಯಾವ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕ್ವಶನ್ ಪೇಪರ್ಸ್ ಆ ಶಿಫ್ಟ್ ಎಕ್ಸಾಮ್ ಪೇಪರ್ ಇಂದ ಓನ್ಲಿ ಸೈನ್ಸ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್, what will be the effect of surface area on the evaporation process? ಬಾಷ್ಪೀಕರಣ ಪ್ರಕ್ರಿಯೆಯ ಮೇಲೆ ಮೇಲ್ಮೈ ವಿಸ್ತರಣದ ಪರಿಣಾಮವೇನು? ಆಪ್ಷನ್ಸ್ ಹೇಗಿವೆ ನೋಡಿ. evaporation decreases with increase in surface area. ಮೇಲ್ಮೈ ವಿಸ್ತರಣೆ ಹೆಚ್ಚಾದಂತೆ ಬಾಷ್ಪೀಕರಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಎರಡನೇದು evaporation increases with decrease in surface area. ಎರಡನೇ ಆಪ್ಷನ್ ಏನಿದೆ, ಮೇಲ್ಮೈ ವಿಸ್ತರಣೆ ಕಡಿಮೆಯಾದಂತೆ ಬಾಷ್ಪೀಕರಣವು ಹೆಚ್ಚಾಗುತ್ತದೆ. ಮೂರನೇದೇನಿದೆ, evaporation increases with increase in surface area. ಮೇಲ್ಮೈ ವಿಸ್ತರಣೆ ಹೆಚ್ಚಾದಂತೆ ಬಾಷ್ಪೀಕರಣವು ಹೆಚ್ಚಾಗುತ್ತದೆ. ಫೋರ್ತ್ ಆಪ್ಷನ್, ನೋ ಎಫೆಕ್ಟ್ ಆಫ್ ಸರ್ಫೇಸ್ ಏರಿಯಾ ಆನ್ evaporation process. ಬಾಷ್ಪೀಕರಣ ಪ್ರಕ್ರಿಯೆಯ ಮೇಲೆ ಮೇಲ್ಮೈ ವಿಸ್ತರಣದ ಯಾವುದೇ ಪರಿಣಾಮವಿಲ್ಲ. ಸೊ ಆಕ್ಚುಲಿ ಇಷ್ಟೆಲ್ಲ ನಾವು ಆನ್ಸರ್ ಮಾಡ್ಬೇಕಾದ್ರೆ ಫಸ್ಟ್ ನಮಗೆ ಏನ್ ಗೊತ್ತಿರಬೇಕು, ಇವಾಪರೇಷನ್ ಅಥವಾ ಬಾಷ್ಪೀಕರಣ ಅಂದ್ರೆ ಏನು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಾಷ್ಪೀಕರಣ ಅಥವಾ ಇವಾಪರೇಷನ್ ಅಂತಂದ್ರೆ ಇದೇನಿದು, ಒಂದು ವಸ್ತು ಯಾವ ಸ್ಥಿತಿಯಿಂದ ದ್ರವ ಸ್ಥಿತಿಯಿಂದ ಅದಕ್ಕೆ ಅನಿಲ ಸ್ಥಿತಿಗೆ ಏನಾಗೋದು, ಚೇಂಜ್ ಆಗೋದು, ಬದಲಾವಣೆ ಆಗೋದಕ್ಕೆ ಏನಂತೀವಿ ನಾವು, ಬಾಷ್ಪೀಕರಣ. ಅದು ಯಾವಾಗ, ಕುದಿಯೋ ಬಿಂದುವಿಗಿಂತ ಮುಂಚೆ. What is evaporation? Evaporation is a process by which a liquid changes into a gas below its boiling point. So let's understand. ಈಗ ಏನೀಗ ನೀರ್ ತಗೊಂಡ್ರಿ, ನೀರು ಒಲೆ ಮೇಲೆ ಇಟ್ರಿ, ಏನ್ ಸ್ಟೋವ್ ಆನ್ ಮಾಡಿದ್ರಿ, ಏನಾಗುತ್ತೆ, ಅದು ಕಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯ್ಲಿಕ್ಕೆ ಸ್ಟಾರ್ಟ್ ಒಮ್ಮೆಲ್ಗೆ ಕುದಿಯಕ್ ಸ್ಟಾರ್ಟ್ ಆಗ್ಬಿಡುತ್ತಾ, ಇಲ್ಲ. ಸೊ ಸ್ವಲ್ಪ ಸ್ವಲ್ಪ ಟೆಂಪರೇಚರ್ ಏನಾಗುತ್ತೆ, ನೀರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ, ತಾಪಮಾನ ಹೆಚ್ಚಾಗ್ತಾ ಹೋಗುತ್ತೆ. ಹೋದಾಗ ಅದೇನ್ ನೋಡ್ತೀರಿ ನೀವು, ಸಣ್ಣವರಿದ್ದಾಗೆಲ್ಲ ಚಾ ಮಾಡು ಮುಂದೆ ಅಥವಾ ಇನ್ನೊಂದೇನೋ ಸ್ಟೋವ್ ಮೇಲೆ ಇಟ್ಟಾಗ ಏನಾಗ್ತಿರುತ್ತೆ, ಮೇಲೆ ಸ್ಟೀಮ್ ಹೋಗ್ತಾ ಇರುತ್ತೆ, ಹೌದಾ. ಅದೇನದು, ಆವಿ ಆಗಿ ಏನೋ ಹೋಗ್ತಾ ಇರುತ್ತಲ್ಲ, ಅದೇನದು ನೀರೇ. ನೀರ್ ಯಾವ ಸ್ಥಿತಿಯಲ್ಲಿತ್ತು, ದ್ರವ ಸ್ಥಿತಿಯಲ್ಲಿತ್ತು, ಲಿಕ್ವಿಡ್ ಸ್ಟೇಟ್. ಸೊ ಈಗ ಯಾವ ಸ್ಥಿತಿಗೆ ಅದು ಬದಲಾವಣೆ ಆಗ್ತಾ ಇದೆ, ಗ್ಯಾಸಿಯಸ್ ಸ್ಟೇಟ್ ಅಂದ್ರೆ ಅನಿಲ ಸ್ಥಿತಿಗೆ ಏನಾಗ್ತಾ ಇದೆ, ಅದು ಬದಲಾವಣೆ ಆಗ್ತಾ ಇದೆ, ಹೌದಾ. ಬಟ್ ಯಾವಾಗ ಇದು
ಬಿಫೋರ್ ದ ಬಾಯ್ಲಿಂಗ್ ಪಾಯಿಂಟ್, ಕುದಿಯೋಕ್ಕಿಂತ ಮುಂಚೆನೆ ಆಗ್ತಾ ಇರುತ್ತೋ ಇಲ್ವೋ, ಕುದಿಯೋಕ್ಕಿಂತ ಮುಂಚೆನೇ ಏನಾಗ್ತಾ ಇರ್ತದೆ, ಆವಿ ಆಗ್ತಾ ಇರುತ್ತೆ. ಸೊ ಅದಕ್ಕೇನಂತೀವಿ, ಇದಕ್ಕೆ ಬಾಷ್ಪೀಕರಣ. ಏನಂತೀವಿ ಇದಕ್ಕೆ? ಬಾಷ್ಪೀಕರಣ ಆರ್ ಇವಾಪರೇಷನ್. ಹಾಗಾದ್ರೆ ಕುದಿಯೋ ಬಿಂದು ಆದ್ಮೇಲೆ ಅದಕ್ಕೇನಂತೀವಿ? ಅದಕ್ಕೆ ಸಿಂಪಲ್ ಆಗಿ ಏನಂತೀವಿ, ಕುದಿಯೋ ಬಿಂದು ಅಂತಂದ್ರೆ ಈಗ ನೀರಿಂದು ಬಾಯ್ಲಿಂಗ್ ಪಾಯಿಂಟ್ ಏನು, ಕುದಿಯೋ ಬಿಂದು ಎಲ್ಲರಿಗೂ ಗೊತ್ತು ಏನು, 100°C. ಸೊ 100°C ಮುಂಚೆ ನೀರು ಆವಿ ಆದ್ರೆ, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಏನು ಬದಲಾವಣೆ ಆದ್ರೆ ಅದಕ್ಕೇನಂತೀವಿ, ಇವಾಪರೇಷನ್ ಅಥವಾ ಬಾಷ್ಪೀಕರಣ. ಆದ್ರೆ 100°C ಕುದಿಯೋ ಬಿಂದು ಆದ್ಮೇಲೆ ಇದೇ ಪ್ರಕ್ರಿಯೆ ಏನು, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ, ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ ಕನ್ವರ್ಟ್ ಆದ್ರೆ ಅದಕ್ಕೇನಂತೀರಿ, ವೆಪರೈಸೇಷನ್ ಅಥವಾ ಅವೀಕರಣ ಅಂತ ಹೇಳ್ತೀರಿ. ಡಿಫ್ರೆನ್ಸ್ ಹೋಪ್ ಅರ್ಥ ಆಯ್ತು ಅಂತ. ಸೊ ಈಗ ಅರ್ಥ ಮಾಡ್ಕೊಳ್ಳೋಣ, ಈಗ ಬಾಷ್ಪೀಕರಣ ಅಥವಾ ಇವಾಪರೇಷನ್ ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ. ಈಗ ನಾವ್ ಇಲ್ಲಿ ಏನ್ ಕಲ್ತ್ವಿ, ಏನ್ ಕೇಳಿದ್ರು ಇಲ್ಲಿ? ಸರ್ಫೇಸ್ ಏರಿಯಾ, ವಿಸ್ತರಣೆ, ಮೇಲ್ಮೈ ವಿಸ್ತರಣೆ. ಇನ್ನೊಂದು ಕೇಳ್ಬೇಕು, ಈ ಇವಾಪರೇಷನ್ ಅಂತ ಅರ್ಥ ಆಯ್ತಾ, ಬಾಷ್ಪೀಕರಣ ಅಂದ್ರೆ ಅರ್ಥ ಆಯ್ತು. ಈ ಬಾಷ್ಪೀಕರಣ ಅಂದ್ರೆ ಏನು? ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಇಟ್ ಇಸ್ ಅ ಸರ್ಫೇಸ್ ಫಿನಾಮಿನಾ. ಇದೇನಿದು? ಇದೊಂದು ಮೇಲ್ಮೈ ಪ್ರಕ್ರಿಯೆ. ಮೇಲ್ಮೈ ಪ್ರಕ್ರಿಯೆ ಅಥವಾ ಸರ್ಫೇಸ್ ಫಿನಾಮಿನಾ ಅಂದ್ರೆ ಏನು? ಸೊ ಈಗ ನೀವು ಬೆಳಗ್ಗೆ ಟೀ ಕಾಫಿ ಏನೋ ಕುಡಿದಿರ್ತೀರ. ಸೊ ಟೀ ಅಲ್ಲಿ ನಿಮ್ ಕಪ್ಪಲ್ಲಿ ಹಾಕೊಟ್ಟಾಗ ಹೇಗಿರುತ್ತೆ? ಇವು ವೇಪರ್ಸ್ ಏನು ಹೋಗ್ತಾ ಇರುತ್ತೆ, ಹೌದಾ? ನಿಮ್ದು ಲಿಕ್ವಿಡ್ ಇದ್ದದ್ದು ಏನಾಗಿರ್ತದೆ, ಅನಿಲ ಸ್ಥಿತಿಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಓಕೆ, ಬಟ್ ನಿಮ್ ಚಾಯ್ ಕುದಿತಾ ಇರ್ತದ? ಇಲ್ಲ, ಹೌದಾ? ಸೊ ಇಲ್ಲ, ಅದು ಅವೀಕರಣನು ಏನಾಗುತ್ತೆ, ಸರ್ಫೇಸ್ ಮೇಲೆ ಅಷ್ಟಾಗತ್ತೆ. ಆ ಸರ್ಫೇಸ್ ಚಾದ ಮೇಲ್ಭಾಗದಲ್ಲಿ ಅಷ್ಟೇ ಏನಾಗುತ್ತೆ, ಇದು ಬಾಷ್ಪೀಕರಣ ಆಗ್ತಾ ಇರ್ತದೆ. ಒಳಗಡೆ ಏನಾದ್ರು ಆಗುತ್ತಾ, ಕೆಳಗಡೆ ಏನಾದ್ರು ಆಗುತ್ತಾ, ಚಾದ ಅಂಡರ್ ಕಪ್? ಇಲ್ಲ, ಆಗುದಿಲ್ಲ. ಸೊ ಇದಕ್ಕೆ ಏನಂತಾರೆ, ಇದೆಲ್ಲ ಎಲ್ಲಾಗುತ್ತೆ, ಕೇವಲ ಮೇಲ್ಮೈ ಭಾಗದಲ್ಲಿ ಆಗುತ್ತೆ, ಹೌದಾ? ಸೊ ಅದಕ್ಕೋಸ್ಕರ ಇದಕ್ಕೆ ಏನಂತಾರೆ, ಸರ್ಫೇಸ್ ಫಿನಾಮಿನಾ ಅಥವಾ ಮೇಲ್ಮೈ ಪ್ರಕ್ರಿಯೆ ಅಂತ ಹೇಳ್ತಾರೆ. ಓಕೆ, ಈಗ ನೆಕ್ಸ್ಟ್ ನೋಡೋಣ, ಏನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇವಾಪರೇಷನ್. ಯಾವ್ಯಾವ ಅಂಶಗಳು ಈ ಬಾಷ್ಪೀಕರಣವನ್ನ ಏನು ಎಫೆಕ್ಟ್ ಮಾಡ್ತವೆ, ಹೇಗೆ ಚೇಂಜ್ ಮಾಡ್ತವೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಟೆಂಪರೇಚರ್ ಅಂದ್ರೆ ತಾಪಮಾನ, ಉಷ್ಣತೆ. ಈಗ ನೀವು ಗ್ಯಾಸ್ ತಗೊಳ್ಳಿ, ಗ್ಯಾಸ್ ಸ್ಟೋವ್ ಇದೆ, ಸ್ಟೋವ್ ಮೇಲೆ ಏನ್ ಮಾಡಿದ್ರಿ, ಬೆಳಿಗ್ಗೆ ಚಹಾ ಮಾಡ್ಲಿಕ್ಕೆ ಏನ್ ಮಾಡಿದ್ರೆ ನೀರಿಟ್ರಿ, ಹೌದಾ? ಒಂದ್ ಪಾತ್ರೆಯಲ್ಲಿ ನೀರ್ ಹಾಕಿದ್ರಿ. ಸೊ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಅವೀಕರಣ ಅಥವಾ ಬಾಷ್ಪೀಕರಣ ಏನು ಇವಾಪರೇಷನ್ ಬೇಗ ಆಗುತ್ತಾ, ಕಡಿಮೆ ಆಗುತ್ತಾ? ಸ್ಲೋ ಆಗುತ್ತೆ. ಅದೇ ಫ್ಲೇಮ್ ಏನ್ ಮಾಡ್ರಿ, ಮಿಡ್ ಆರ್ ಹೈ ಫ್ಲೇಮ್ ಹಾಕ್ರಿ, ಜೋರ್ ಇಡ್ರಿ ಸ್ಟೋವ್, ಅವಾಗ ಏನಾಗತ್ತೆ, ಅವೀಕರಣ ಏನಾಗುತ್ತೆ ಅಥವಾ ಬಾಷ್ಪೀಕರಣ ಇವಾಪರೇಷನ್ ಆಗುತ್ತೆ, ಅವಾಗ ಜಲ್ದಿ ಆಗುತ್ತೆ, ಹೌದಾ? ಸೊ ಟೆಂಪರೇಚರ್ ತಾಪಮಾನ ಹೆಚ್ಚಾದಂತೆ ಬಾಷ್ಪೀಕರಣ ಅಥವಾ ಇವಾಪರೇಷನ್ ಏನಾಗುತ್ತೆ, ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಹೆಚ್ಚಾಗತ್ತೆ. ಓಕೆ, ಇದೊಂದಾಯ್ತು. ಟೆಂಪರೇಚರ್ದಂತೂ ಕ್ಲಿಯರ್. ಟೆಂಪರೇಚರ್ ಅಥವಾ ತಾಪಮಾನ ಹೆಚ್ಚಿದಂತೆ ಬಾಷ್ಪೀಕರಣ ಏನಾಗುತ್ತೆ, ಎವಾಪರೇಷನ್ ಆಲ್ಸೋ ಇನ್ಕ್ರೀಸಸ್, ಹೆಚ್ಚಾಗುತ್ತೆ. ನೆಕ್ಸ್ಟ್, ಸರ್ಫೇಸ್ ಏರಿಯಾ. ಇದೆಲ್ಲ ನಮ್ ಕ್ವಶನ್ ಇಲ್ಲಿಂದಾನೆ ಕೇಳಿರೋರು. ಸರ್ಫೇಸ್ ಏರಿಯಾ ಅಂದ್ರೆ ಏನು? ಈಗ ಬೆಳಿಗ್ಗೆ ತುಂಬಾ ಲೇಟ್ ಆಗೆದ್ದು ಏನ್ ಸ್ಕೂಲಿಗೋ ವರ್ಕ್ಗೋ ಓಡೋಗುವಾಗ ಮನೇಲಿ ಏನ್ ಮಾಡ್ತಾರೆ, ಹಾಗೆ ಹೋಗ್ಬಾರ್ದು, ಹಾಲು ಚಾ ಏನೋ ಒಂದು ಒಟ್ಟು ಟೀ ಕುಡಿದು ಹೋಗ್ರಿ ಅಂತ ಹೇಳ್ತಾರೆ. ಬಟ್ ಟೈಮ್ ಇರಲ್ಲ, ನಾವು ಓಡೋಕ್ ಟ್ರೈ ಮಾಡ್ತಾ ಇರ್ತೀವಿ. ಸೊ ಅವ್ರ ಏನ್ ಮಾಡ್ತಾರೆ, ಈಗ ಕಪ್ಪಲ್ಲಿ ಕೊಟ್ಟಿರ್ತಾರೆ, ಟೈಮ್ ಇಲ್ಲ, ಸುಡ್ತಾ ಇರುತ್ತೆ, ಅವಾಗ ಏನ್ ಮಾಡ್ತೀರಿ, ಒಂದ್ ಸಾಸರ್ ಅಥವಾ ಒಂದೇನೋ ಪ್ಲೇಟ್ ಕೊಡ್ತಾರೆ, ಅದ್ರಲ್ಲಿ ಹಾಕಿ ಏನ್ ಮಾಡ್ತೀರಿ, ಕುಡಿತೀರಿ. ಹಾಗ್ಯಾಕ್ ಮಾಡ್ಬೇಕು? ಬಿಕಾಸ್ ಅದು ಜಲ್ದಿ ಆರುತ್ತಂತ. ಸೊ ಈಗ ನೋಡಿ, ಇದೇನ್ ಲೋಟ ಇದಲ್ಲ, ಇದ್ರದ್ದೇನಿದು ವಿಸ್ತರಣೆ. ಇದೇನಿದು ಮೇಲ್ಮೈ ವಿಸ್ತರಣೆ. ಅದಕ್ಕೆ ಜಾಗ ಎಷ್ಟಿದೆ, ಇಷ್ಟಿದೆ, ಹೌದಾ? ಸೊ ಇಲ್ಲಿಂದ ಇವಾಪರೇಷನ್ ಅಥವಾ ಬಾಷ್ಪೀಕರಣ ಎಷ್ಟಾಗ್ಬೇಕು, ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ವಿಸ್ತೀರ್ಣ ಎಷ್ಟಿದೆ ಅಂತ. ಇದೇ ಏನು ಲೋಟದಲ್ಲಿರೋ ಚಹನ್ನ ಏನ್ ಮಾಡೋದು, ಒಂದ್ ಸಾಸರ್ ಅಥವಾ ಪ್ಲೇಟ್ ಅಲ್ಲಿ ನೀವು ಹಾಕಿದಾಗ ಏನಾಗುತ್ತೆ, ಜಾಸ್ತಿ ಏರಿಯಾ ಸಿಗುತ್ತೆ ಅದಕ್ಕೆ. ಪ್ಲೇಟ್ ನಿಮ್ ಮನೆಯಲ್ಲಿ ಕಪ್ಪಾಬಶ ಅದೇನೋ ಸಾಸರ್ ಅಂತಿರಲ್ಲ, ಅದ್ರ ಹಾಕಿದ್ರೆ ಏನ್ ಸಿಗುತ್ತೆ, ಜಾಸ್ತಿ ಏರಿಯಾ ಸಿಗುತ್ತೆ. ಸೊ ಜಾಸ್ತಿ ಏರಿಯಾ ಸಿಕ್ಕಿದ್ರೆ ಏನ್ ಮಾಡೋದು, ಜಾಸ್ತಿ ಏನಾಗುತ್ತೆ, ಬಾಷ್ಪೀಕರಣ ಜಾಸ್ತಿ ಆಗುತ್ತೆ. ಸೊ ವಿಸ್ತರಣೆ ಜಾಸ್ತಿ ಆದಂತಲ್ಲ, ಬಾಷ್ಪೀಕರಣ ಏನಾಗುತ್ತೆ, ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಇರೋದು ವಿಂಡ್ ಸ್ಪೀಡ್ ಅಂದ್ರೆ ಏನು, ಗಾಳಿಯ ವೇಗ. ಇನ್ನೊಂದು, ಇದ್ರಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ, ನಮ್ ಕಡೆ ಸಾಸರ್ ಇಲ್ಲಪ್ಪ,
ಬಟ್ ಜಲ್ದಿ ಏನಾಗ್ಬೇಕಂದ್ರೆ ನಮ್ದು ಏನದು ಚಹಾ ಬೇಗ ಬೇಗ ಕುಡಿಬೇಕು. ಅವಾಗ ಏನ್ ಮಾಡ್ತೀರಾ? ಕಡಿಮೆ ಆಗಿ ಅದು ತಾಪಮಾನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಊದ್ತಿರಲ್ಲ. ಚಿಕ್ಕ ಮಕ್ಕಳಿದ್ದಾಗಿಂದ ಏನ್ ಊದಿ ಊದಿ ತಿನ್ನೋದು ಕುಡಿಯೋದು ಏನದು ರೂಢಿ. ಸೊ ಆಕ್ಚುಲಿ ಏನಾಗುತ್ತೆ, ಈಗ ನಾವು ಗಾಳಿ ಆ ಇದು ಚಾದ್ ಬಿಡೋಣ. ಈಗ ಸದ್ಯಕ್ಕೆ ಇನ್ನೊಂದ್ ಏನ್ ಎಕ್ಸಾಂಪಲ್ ಬೇರೆ ತಗೊಳ್ಳೋಣ ಅಂದ್ರೆ ಬಟ್ಟೆ ಏನಾಯ್ತು, ಬಟ್ಟೆ ಒಣಗಿಸಿ ಹಾಕಿದಾಗ ಯೋಚನೆ ಮಾಡಿ, ಒಂದ್ ದಿವಸ ಏನಿಲ್ಲ, ಒಂದ್ ಸ್ವಲ್ಪ ಗಾಳಿ ಅಂದ್ರೆ ವಿಂಡ್ ಇಲ್ವೇ ಇಲ್ವಾ. ಸೊ ಹಾಗಿದ್ದಾಗ ಇನ್ನೊಂದ್ ದಿವ್ಸ ಕಂಪೇರ್ ಮಾಡಿ, ಇನ್ನೊಂದ್ ದಿವ್ಸ ಜಸ್ಟ್ ಈಗ ಬಟ್ಟೆ ಒಗೆದು ಹಾಕಿದಿರಿ, ಫುಲ್ ಜೋರ್ ಗಾಳಿ ಬೀಸ್ತಾ ಇದೆ. ಸೊ ಯಾವಾಗ ನಿಮ್ ಬಟ್ಟೆ ಬೇಗ ಒಣಗುತ್ತೆ? ಯಾವ ದಿನ ಗಾಳಿ ಬೀಸ್ತಾ ಇರುತ್ತೆ ಅಂತ. ಸೊ ಗಾಳಿ ಬೀಸೋದು ವೇಗ ಜಾಸ್ತಿ ಆದ್ರೆ ಇದರಿಂದ ಏನ್ ಅರ್ಥ ಆಗುತ್ತೆ? ಬಾಷ್ಪೀಕರಣನು ಏನಾಗುತ್ತೆ, ಅಲ್ಲಿ ಜಾಸ್ತಿ ಆಗುತ್ತೆ. ನೀರು ಏನಾಗುತ್ತೆ? ನೀರು ಯಾವುದು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬಾಷ್ಪೀಕರಣವಾಗಿ ಹೋಗ್ಬಿಡುತ್ತೆ. ಇಟ್ ವಿಲ್ ಇವಾಪರೇಟ್. ಓಕೆ, ಸೊ ಇಫ್ ವಿಂಡ್ ಸ್ಪೀಡ್ ಇನ್ಕ್ರೀಸಸ್, ಇವನ್ ದ ಇವಾಪರೇಷನ್ ಇನ್ಕ್ರೀಸಸ್. ಹೌದಾ? ನೆಕ್ಸ್ಟ್ ಹ್ಯೂಮಿಡಿಟಿಗೆ ಏನಂತೀರಾ? ಆರ್ದ್ರತೆ. ಆರ್ದ್ರತೆ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಈಗ ಗಾಳಿ ಅಂದ್ರೆ ಗೊತ್ತು, ಏರ್ ಏನು ಲಿಮಿಟೆಡ್ ಸ್ಪೇಸ್ ಅಲ್ಲಿ ಎಷ್ಟು ಲಿಮಿಟೆಡ್ ಏರ್ ಎಷ್ಟಿದೆ, ಅದ್ರಲ್ಲಿ ಎಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಏನದು, ಒಂದು ನಿರ್ದಿಷ್ಟ ಸಮಯದಲ್ಲಿ ಗಾಳಿಯಲ್ಲಿ ಇರುವ ನೀರಿನ ಆವಿಯ ಪ್ರಮಾಣವನ್ನು ಆರ್ದ್ರತೆ ಅಥವಾ ತೇವಾಂಶ ಎಂದು ಕರೆಯುತ್ತಾರೆ. Humidity is the amount of water vapor present in the air at a given time. So let's understand. For example, ಈಗ ಬೇಸಿಗೆ ಬಂತಲ್ಲ, ಬೇಸಿಗೆಯಲ್ಲಿ ಏನಿರುತ್ತೆ? ಜಾಸ್ತಿ ಮಳೆ ಆಗುತ್ತೋ? ಮಳೆ ಆಗಲ್ವೋ? ಮಳೆ ಆಗಲ್ಲ. ಸೊ ಮಳೆ ಆಗಲ್ಲ ಅಂತ ಅಂದ್ರೆ ಅವಾಗ ಏರ್ ಹೇಗಿರುತ್ತೆ? ಸ್ವಲ್ಪ ಜಾಸ್ತಿ ಶೆಕೆ ಇರುತ್ತೆ, ಬಟ್ ಏನಿಲ್ಲ, ತೇವಾಂಶ ಕಡಿಮೆ ಇರುತ್ತೆ. ಅದೇ ಮಳೆಗಾಲದಲ್ಲಿ ಜಸ್ಟ್ ಮಳೆ ಆಗಿ ಹೋಗಿದೆ ಅಂದ್ರೆ ವಾತಾವರಣ ಇದೇನದು, ಗಾಳಿಯಲ್ಲಿ ಜಾಸ್ತಿ ಏನಿರುತ್ತೆ? ಇನ್ ಏರ್ ದರ್ ವಿಲ್ ಬಿ ಮೋರ್ ವಾಟರ್ ಮಾಲಿಕ್ಯೂಲ್ಸ್ ಇನ್ ಅ ಗ್ಯಾಸಿಯಸ್ ಫಾರ್ಮ್. ಏನಿರುತ್ತೆ? ಗಾಳಿಯಲ್ಲಿ ನೀರಿನ ಕಣಗಳು ಹೇಗಿರುತ್ತೆ? ಅನಿಲ ಸ್ಥಿತಿಯಲ್ಲಿ ಇರುತ್ತೆ. ಸೊ ಈಗ ಗಾಳಿಯಲ್ಲಿ ಆ ಕೊಟ್ಟಂತ ಸಮಯದಲ್ಲಿ ಎಷ್ಟು ಪ್ರಮಾಣದ ನೀರಿನ ಕಣಗಳಿದೆ ಅನಿಲ ಸ್ಥಿತಿಯಲ್ಲಿ, ಇದಕ್ಕೇನಂತೀವಿ? ಆರ್ದ್ರತೆ. ಈಗ ಅರ್ಥ ಮಾಡ್ಕೊಳ್ಳೋಣ, ಆರ್ದ್ರತೆ ಅಂದ್ರೆ ಹ್ಯೂಮಿಡಿಟಿ. ಜಾಸ್ತಿ ನೀರಿನ ಕಣಗಳಿದ್ರೆ ಅದೇನು? ಆರ್ದ್ರತೆ ಜಾಸ್ತಿ ಇದೆ, ಕಡಿಮೆ ಇದೆ? ಜಾಸ್ತಿ ಇದೆ. ಕಡಿಮೆ ಇದ್ರೆ ನೀರಿನ ಕಣಗಳು ಅಣುಗಳು ಕಡಿಮೆ ಇದೆ. ಇಷ್ಟಂತೂ ಗೊತ್ತು. ಈಗ ನಮ್ಮ ಎಕ್ಸಾಂಪಲ್ ಏನ್ ತಗೊಳ್ಳೋಣ, ನಮ್ ಬಟ್ಟೆ ಒಗ್ದು ಏನ್ ಮಾಡಿದ್ವಿ? ಒಣಗಾಕಿದ್ವಿ. ಸೊ ಈಗ ಏನಿದೆ, ಜಸ್ಟ್ ಮಳೆ ಬಂದು ಹೋಗ್ಬಿಟ್ಟಿದೆ, ತೀರಾ ಮಳೆ 2 ದಿವಸ ಮಳೆ ಆಗಿದೆ, ಏನು ಬಿಸಿಲಿಲ್ಲ, ಏನಿಲ್ಲ, ವಾತಾವರಣ ಹೇಗಿರುತ್ತೆ? ತಂಪಾಗಿರುತ್ತೆ. ಬಟ್ ಬಟ್ಟೆ ಒಣಗೋದೇ ಇಲ್ಲ ಅಲ್ಲ. ಯಾಕೆ ಬಟ್ಟೆ ಅಷ್ಟು ಒಣಗೋದಿಲ್ಲ? ಬಿಕಾಸ್ ಆಲ್ರೆಡಿ ಸುತ್ತಮುತ್ತಲ ಗಾಳಿಯಲ್ಲಿ ಏನಿದೆ? ತೇವಾಂಶ ಜಾಸ್ತಿ ಇದೆ. ಅದಕ್ಕೋಸ್ಕರ ನಮ್ದೇನದು ಇವಾಪರೇಷನ್ ಅಥವಾ ಬಾಷ್ಪೀಕರಣ ಏನಿದೆ? ಕಡಿಮೆ ಇದೆ. ಅದಕ್ಕೆ ತುಂಬಾ ಸಮಯ ತಗೊಳುತ್ತೆ ಬಟ್ಟೆ ಒಣಗ್ಲಿಕ್ಕೆ ಮಳೆಗಾಲದಲ್ಲೆಲ್ಲ. ಅದೇ ಈಗ ಆರ್ದ್ರತೆ ಕಡಿಮೆ ಇದೆ, ಏನಿಲ್ಲ, ಗಾಳಿಯಲ್ಲಿ ನೀರಿನ ಅಂಶ ಇಲ್ವೇ ಇಲ್ಲ, ನೀರಿನ ಕಣಗಳಿಲ್ಲ ಅನಿಲ ಸ್ಥಿತಿಯಲ್ಲಿ. there are no water molecules in the air in the form of vapors or in a gaseous state. ಸೊ ಈಗ ಏನಾಗುತ್ತೆ? ಕೆಪಾಸಿಟಿ ಜಾಸ್ತಿ ಇದೆ ಗಾಳಿಯಲ್ಲಿ. ಸೊ ಅವಾಗ ಏನಾಗುತ್ತೆ? ಆರ್ದ್ರತೆ ಕಡಿಮೆ ಇದ್ದಾಗ, ಹ್ಯೂಮಿಡಿಟಿ ಕಡಿಮೆ ಇದ್ದಾಗ ಏನಾಗುತ್ತೆ? ಬಾಷ್ಪೀಕರಣ ಅಥವಾ ಇವಾಪರೇಷನ್ ಜಾಸ್ತಿ ಆಗುತ್ತೆ. ಇವು ಮೂರು ಏನಿದೆ, ಟೆಂಪರೇಚರ್, ಸರ್ಫೇಸ್ ಏರಿಯಾ, ವಿಂಡ್ ಸ್ಪೀಡ್, ತಾಪಮಾನ, ಮೇಲ್ಮೈ ವಿಸ್ತರಣೆ, ಗಾಳಿಯ ವೇಗ, ಇವು ಮೂರು ಜಾಸ್ತಿ ಆದಾಗ ನಮ್ ಬಾಷ್ಪೀಕರಣ ಅಥವಾ ಇವಾಪರೇಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಬಟ್ ಹ್ಯೂಮಿಡಿಟಿ ಅಥವಾ ಆರ್ದ್ರತೆ ಜಾಸ್ತಿ ಆದಾಗ ನಮ್ದೇನಾಗುತ್ತೆ? ಇದೊಂದೇ ಉಲ್ಟಾ, ಏನಾಗುತ್ತೆ? ಬಾಷ್ಪೀಕರಣ ಅಥವಾ ಇವಾಪರೇಷನ್ ಕಡಿಮೆ ಆಗುತ್ತೆ. ಅದೇ ಸೇಮ್ ಈ ಆರ್ದ್ರತೆ ಕಡಿಮೆ ಆದ್ರೆ ಅಥವಾ ಹ್ಯೂಮಿಡಿಟಿ ಕಡಿಮೆ ಇದ್ರೆ ಬಾಷ್ಪೀಕರಣನು ಜಾಸ್ತಿ ಆಗುವಂತ ಸಂಭವ ಇರುತ್ತೆ. ಸೊ ಇಟ್ ವಿಲ್ ಬಿ ಮೋರ್, ರೈಟ್? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಈಗ ಬಾಷ್ಪೀಕರಣ ಅಂದ್ರೆ ಗೊತ್ತು, ಇವಾಪರೇಷನ್ ಅಂದ್ರೆ ಗೊತ್ತು, ಯಾವ ಫ್ಯಾಕ್ಟರ್ಸ್ ಇದನ್ನ ಎಫೆಕ್ಟ್ ಮಾಡ್ತವೆ ಅದು ಗೊತ್ತು. ಹೌದಾ? ಈಗ ಬಾಷ್ಪೀಕರಣ, ಸರ್ಫೇಸ್ ಫಿನಾಮಿನಾ ಅಥವಾ ಮೇಲ್ಮೈ ವಿಸ್ತರಣೆ, ಇದೆಲ್ಲ ನಿಮ್ಗೆ ಬ್ಯಾಕ್ ಗ್ರೌಂಡ್ ಈ ಟಾಪಿಕ್ ಬಗ್ಗೆ ಎಲ್ಲ ಗೊತ್ತು. ಈಗ ವಾಪಸ್ ಕ್ವಶನ್ ಬರೋಣ. ಈ ಕ್ವಶನ್ ಅಲ್ಲಿ ಏನಿದೆ? what will be the effect of surface area on the evaporation process? ಬಾಷ್ಪೀಕರಣ ಪ್ರಕ್ರಿಯೆ ಮೇಲೆ ಮೇಲ್ಮೈ ವಿಸ್ತರಣದ ಪರಿಣಾಮ ಏನು? ಕ್ವಶನ್ ಓದ್ಲೇನೆ, ಈಗ ಓದೋದೇ ಬೇಡ ಹೇಳಿ. ಈಗ ಮೇಲ್ಮೈ ವಿಸ್ತರಣೆ ಮತ್ತೆ ಬಾಷ್ಪೀಕರಣ, ಈಗ ಮೇಲ್ಮೈ ವಿಸ್ತರಣೆ ಜಾಸ್ತಿ ಆದ್ರೆ ಏನಾಗುತ್ತೆ? ನಮ್ ಬಾಷ್ಪೀಕರಣ
ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಕಪ್ಪಲ್ಲಿ ನಾವು ಏನದು ಜಾಸ್ತಿ ಬಾಷ್ಪೀಕರಣ ಆಗುತ್ತಾ ಅಥವಾ ಪ್ಲೇಟ್ ಅಲ್ಲಿ ಜಾಸ್ತಿ ಆಗುತ್ತಾ? ಆಬ್ವಿಯಸ್ಲಿ ಏನು ಪ್ಲೇಟ್ ಅಲ್ಲಿ, ಬಿಕಾಸ್ ವಿಸ್ತರಣೆ ಏನಿದೆ ಜಾಸ್ತಿ ಇದೆ. ಸೊ ವಿಸ್ತರಣೆ ಮೇಲ್ಮೈ ವಿಸ್ತರಣೆ ಜಾಸ್ತಿ ಆದಂತೆ ಬಾಷ್ಪೀಕರಣನು ಏನಾಗುತ್ತೆ ಜಾಸ್ತಿ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಇವಾಪರೇಷನ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಸರ್ಫೇಸ್ ಏರಿಯಾ. ಮೇಲ್ಮೈ ವಿಸ್ತರಣೆ ಹೆಚ್ಚಾದಂತೆ ಬಾಷ್ಪೀಕರಣವು ಕಡಿಮೆ ಆಗುತ್ತದೆ. ಕರೆಕ್ಟಾ ಇದು? ನೋ. ಸೊ ಫಸ್ಟ್ ಆಪ್ಷನ್ ಏನಿದೆ ಇಟ್ ಇಸ್ ರಾಂಗ್. ಹೌದಾ? ಈಗ ನೆಕ್ಸ್ಟ್ ಆಪ್ಷನ್ ಏನಿದೆ, ಇವಾಪರೇಷನ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಸರ್ಫೇಸ್ ಏರಿಯಾ. ಮೇಲ್ಮೈ ವಿಸ್ತರಣೆ ಕಡಿಮೆಯಾದಂತೆ ಬಾಷ್ಪೀಕರಣವು ಹೆಚ್ಚಾಗುತ್ತದೆ. ಹೌದಾ? ಈಗ ನಾವು ಪ್ಲೇಟ್ ಇಂದ ಕಪ್ ಹಾಕಿದಾಗ ಅವಾಗ ಬಾಷ್ಪೀಕರಣ ಜಾಸ್ತಿ ಆಗುತ್ತೆ, ಎವಾಪರೇಷನ್ ಜಾಸ್ತಿ ಆಗುತ್ತೆ? ಇಲ್ಲ, ಉಲ್ಟಾ ಪುಲ್ಟಾ. ಸೊ ಇದು ಏನಿದೆ ತಪ್ಪಾಗಿದೆ. ನೆಕ್ಸ್ಟ್, ಎವಾಪರೇಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ. ಏನಿದು? ಮೇಲ್ಮೈ ವಿಸ್ತರಣೆ ಹೆಚ್ಚಾದಂತೆ ಬಾಷ್ಪೀಕರಣವು ಹೆಚ್ಚಾಗುತ್ತದೆ. ಸೊ ಕರೆಕ್ಟ್ ಆನ್ಸರ್ ಏನು? ಇದೆ ಅಲ್ವಾ? ನಮ್ದು ಇದೇ ಕಲ್ತಿದ್ದಲ್ವಾ ಇಲ್ಲಿವರೆಗೂ ನಾವು? ಸೊ ಇದೇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಏನಿದೆ, ನೋ ಎಫೆಕ್ಟ್ ಆಫ್ ಸರ್ಫೇಸ್ ಏರಿಯಾ ಆನ್ ಇವಾಪರೇಷನ್ ಪ್ರೊಸೆಸ್. ಬಾಷ್ಪೀಕರಣ ಪ್ರಕ್ರಿಯೆಯ ಮೇಲೆ ಮೇಲ್ಮೈ ವಿಸ್ತರಣದ ಯಾವುದೇ ಪರಿಣಾಮವಿಲ್ಲ. ಹೌದಾ? ಪರಿಣಾಮವಿದೆನೋ ಇಲ್ವೋ? ಇಟ್ ಡಸ್ ಇಂಪ್ಯಾಕ್ಟ್. ಸೊ ಪರಿಣಾಮ ಇದೆ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಅಂಡ್ ದ ಕ್ವೆಶನ್ ಕ್ಲಿಯರ್ಲಿ. ಸೊ ಈ ಬಾಷ್ಪೀಕರಣ ಅಥವಾ ಇವಾಪರೇಷನ್ ಕಾನ್ಸೆಪ್ಟ್ ಇಂದ ಯಾವುದೇ ಕ್ವೆಶನ್ ಬಂದ್ರು ನೀವು ಮಾಡಬೇಕು. ಓಕೆ, ಅಷ್ಟು ನಾವು ಕಲ್ತಿದ್ದೀವಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, ಹೂ ವಾಸ್ ದ ಫಸ್ಟ್ ಟು ಯೂಸ್ ಅ ಗ್ಲಾಸ್ ಪ್ರಿಸಮ್ ಟು ಅಬ್ಟೈನ್ ಅ ಸ್ಪೆಕ್ಟ್ರಮ್ ಆಫ್ ಸನ್ಲೈಟ್. ಸೂರ್ಯನ ಬೆಳಕಿನ ವರ್ಣಪಟಲವನ್ನು ಪಡೆಯಲು ಮೊದಲು ಗಾಜಿನ ಪಟ್ಟಕವನ್ನು ಬಳಸಿದವರು ಯಾರು? ಫ್ಯಾಕ್ಚುಯಲ್ ಕ್ವೆಶನ್ ಇದೆ. ವರ್ಣ ಏನಿದು? ಗಾಜಿನ ಪಟ್ಟಕವನ್ನು. ಗಾಜಿನ ಪಟ್ಟಕ ಅಂದ್ರೆ ಏನು? ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಗ್ಲಾಸ್ ಪ್ರಿಸಮ್. ಈ ಗ್ಲಾಸ್ ಪ್ರಿಸಮ್ ಯೂಸ್ ಮಾಡಿ ಯಾರು? ಏನ್ರಿ ಇದು? ಸ್ಪೆಕ್ಟ್ರಮ್. ಸ್ಪೆಕ್ಟ್ರಮ್ ಅಂದ್ರೆ ಏನು? ವರ್ಣಪಟಲ. ಏನನು? ವರ್ಣಪಟಲ. ಈಗ ಈ ಪ್ರಿಸಮ್ ಅಲ್ಲಿ ಸ್ಕೂಲಲ್ಲೆಲ್ಲ ಕಲ್ತಿರ್ತೀರ, ಏನಿದು ಪ್ರಿಸಮ್ ಅಥವಾ ಇದಕ್ಕೆ ಏನಂತೀರಿ? ಗಾಜಿನ ಪಟ್ಟಕ. ಇದ್ರ ಮುಖಾಂತರ ಬಿಳಿ ಬೆಳಕು, ಹೌದಾ? ಸೊ ವೈಟ್ ಲೈಟ್ ಇದ್ರ ಮುಖಾಂತರ ಬಿಟ್ರೆ, ಇಲ್ಲಿ ಟಾರ್ಚ್ ಹಾಕಿ ಏನೋ ಲೈಟ್ ಪಾಸ್ ಮಾಡಿದ್ರೆ ಆ ಕಡೆಯಿಂದ ಬರೋ ಲೈಟ್ ಹೇಗಿರುತ್ತೆ? ಅದ್ರಲ್ಲಿ ಏನ್ ಕಾಣಿಸುತ್ತೆ ನಮ್ಗೆ? ಬೇರೆ ಬೇರೆ ಕಲರ್ಸ್ ಕಾಣಿಸುತ್ತೆ. ಹೌದಾ? ಬೇರೆ ಬೇರೆ ಬಣ್ಣ ಕಾಣಿಸ್ತಾ ಇದೆ. ಹೌದಾ? ಕಾಮನ್ ಬಿಲ್ ಅಲ್ಲೂ ಇದನ್ನೇ ನೋಡ್ತೀವ ನಾವು, ಇವೇ ಕಲರ್ ಗಳು ನೋಡ್ತೀವಿ. ಏನೇನಿದೆ ಇಲ್ಲಿ? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಇವೆ ವಿಬ್ಜಿಯೋರ್ ಅಂತ ಏನ್ ಹೇಳ್ತೀವಿ. ಸೊ ಇವೆಲ್ಲ ಸೇರಿನ ಏನಂತೀವಿ? ಇವಕ್ಕೆ ಸ್ಪೆಕ್ಟ್ರಮ್. ಏನಂತೀವಿ ಇದಕ್ಕೆ? ಸ್ಪೆಕ್ಟ್ರಮ್ ಅಥವಾ ಏನ್ರಿ? ವರ್ಣಪಟಲ ಅಂತ ಹೇಳ್ತೀವಿ. ಸೊ ಫಸ್ಟ್ ಟೈಮ್ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದವರು, ಫಸ್ಟ್ ಟೈಮ್ ಈ ಗಾಜಿನ ಪಟ್ಟಕವನ್ನ ಪ್ರಿಸಮ್ ಯೂಸ್ ಮಾಡಿಕೊಂಡು ಏನ್ರಿ? ಸ್ಪೆಕ್ಟ್ರಮ್ ಆಫ್ ಸನ್ಲೈಟ್, ಏನ್ರಿ? ಬೆಳಕಿನ ವರ್ಣಪಟಲವನ್ನು ಪಡೆಯಲು ಯಾರು ಮೊದಲ ಬಾರಿಗೆ ಪ್ರಯತ್ನಿಸಿದರು? ಯಾರೇ ಅವರು? ಆನ್ಸರ್ ಏನು ಗೊತ್ತಾ? ಸರ್ ಐಸಾಕ್ ನ್ಯೂಟನ್. ಆನ್ಸರ್ ಇಸ್ ಸರ್ ಐಸಾಕ್ ನ್ಯೂಟನ್. ಸೊ ಎಲ್ಲ RRB ಎಕ್ಸಾಮ್ಸ್ ಅಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಂದ್ರೆ ಲೈಟ್. ಸೊ ಇದು ಯಾವ ಚಾಪ್ಟರ್ ಇಂದ ಬಂದಿದ್ದು? ಲೈಟ್ ಚಾಪ್ಟರ್ ಇಂದ. ಸೊ ಯು ಶುಡ್ ಕಾನ್ಸಂಟ್ರೇಟ್ ಮೋರ್. ಈ ಚಾಪ್ಟರ್ ಮೇಲೆ ಸ್ವಲ್ಪ ಜಾಸ್ತಿ ಗಮನ ವಹಿಸಿ. ಇಲ್ಲಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಈ ಚಾಪ್ಟರ್ ಇಂದ. ಓಕೆ, ನೆಕ್ಸ್ಟ್ ಈಗ ಫಿಸಿಕ್ಸ್ ಏನಿದೆ ಕ್ವೆಶನ್? ಇನ್ ಅ ಸರ್ಕ್ಯೂಟ್ ಅ 10 ವೋಲ್ಟ್ ಬ್ಯಾಟರಿ. ಸರ್ಕ್ಯೂಟ್ ಅಂದ್ರೆ ಏನ್ರಿ? ಒಂದು ವಿದ್ಯುತ್ ಮಂಡಲ. ಸರ್ಕ್ಯೂಟ್ ಅಲ್ಲಿ ಏನಿದೆ? 10 ವೋಲ್ಟ್ ಬ್ಯಾಟರಿ. ಎಷ್ಟಿದೆ? 10 ವೋಲ್ಟ್ ಬ್ಯಾಟರಿ ಇದೆ. ವೋಲ್ಟ್ಗೆ ಏನಂತೀವಿ ನಾವು ಕನ್ನಡದಲ್ಲಿ? ವಿಭವಾಂತರ. ಏನಂತೀವಿ? ವಿಭವಾಂತರ. ಎದರಿಂದ ಬರಿತೀವಿ? ವಿ ಇಂದ ಬರಿತೀವಿ. ವಿಭವಾಂತರ ಎದರಿಂದ ಇದು ಮಾಡ್ತೀವಿ? ವಿ. ಇಂಗ್ಲಿಷ್ ಅಲ್ಲಿ what do we call it as? ವೋಲ್ಟ್. ಎಷ್ಟಿದೆ? ಪೊಟೆನ್ಶಿಯಲ್ ಡಿಫರೆನ್ಸ್. ಏನಂತೀವಿ ಇದಕ್ಕೆ? ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವಿಭವಾಂತರ. ಎಷ್ಟಿದೆ? 10 ವೋಲ್ಟ್. V is equal to 10 ವೋಲ್ಟ್. ನೆಕ್ಸ್ಟ್ ಏನಿದೆ? And 3 resistors R1, R2, R3 are connected in parallel to each other. ಏನಿದು? ಏನ್ ಕೊಟ್ಟಿದ್ದಾರೆ ನಮ್ಗೆ? 3 ರೋಧಕಗಳಿವೆ. 3 ರೋಧಕಗಳಿವೆ. ಯಾವ್ಯಾವು? R1, R2, R3.
ವಿ ಇಸ್ ಈಕ್ವಲ್ ಟು ವಿಭವಾಂತರ ಇಸ್ ಈಕ್ವಲ್ ಟು 10 ವೋಲ್ಟ್. ಏನಿದೆ ನಮಗೆ ಎಷ್ಟು ರೆಸಿಸ್ಟರ್ಸ್ ರೋಧಕಗಳಿವೆ? R1 ಎಷ್ಟಿದೆ? 2 ಓಮ್. R2 ಎರಡನೇ ರೋಧಕ ಎಷ್ಟಿದೆ? ಅದರದ್ದು ವ್ಯಾಲ್ಯೂ 3 ಓಮ್. ರೆಸಿಸ್ಟೆನ್ಸ್ ರೋಧದ SI ಏಕಮಾನ ಏನ್ರಿ? ಓಮ್. ಏನಂತೀವಿ? ಓಮ್. R3 ಏನಿದೆ ರೆಸಿಸ್ಟರ್? 6 ಓಮ್. ಏನಿದೆ? R3 ಏನಿದೆ? 6 ಓಮ್. ಇವು ಪರಸ್ಪರ ಹೆಂಗ್ ಜೋಡಿಸಿದ್ದಾರೆ? ಸಮಾನಾಂತರವಾಗಿ ಜೋಡಿಸಲಾಗಿದೆ. ಹೇಗ್ ಜೋಡಿಸಿದ್ದಾರೆ ಇದನ್ನ? ಪ್ಯಾರಲಲಿ. ಪ್ಯಾರಲಲ್ ಅಂದ್ರೆ ಏನು? ಸಮಾಂತರ ಅಂದ್ರೆ ಏನು? ಈಗ ವಿದ್ಯುತ್ ಮಂಡಲ ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಈಗ ರೆಸಿಸ್ಟರ್ಸ್ ಅಥವಾ ರೋಧಕಗಳನ್ನ ಜೋಡಿಸುವ ಎರಡು ತರ ಇದೆ. ಒಂದು ಸಿರೀಸ್ ಅಲ್ಲಿ, ಸರಣಿಯಲ್ಲಿ, ಈಗ ಒಂದಾದ್ಮೇಲೆ ಒಂದು, ಈಗ R1 R2 R3 ಇದಕ್ಕೇನಂತೀರಿ? ಸಿರೀಸ್ ಅಥವಾ ಏನ್ರಿ ಸರಣಿಯಲ್ಲಿ ಜೋಡಿಸಲಾಗಂತ ರೋಧಕಗಳು. ಆದ್ರೆ ಸಮಾನಾಂತರದಲ್ಲಿ ಅಂದ್ರೆ ಏನು? ಇವು ಸಮಾನಾಂತರ ಅಂದ್ರೆ ಪ್ಯಾರಲಲ್ ಆಗಿ ಜೋಡಿಸಲಾಗಿದೆ. ಹೌದಾ? ಸೊ ನಮ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಈ ಮೂರು ರೆಸಿಸ್ಟರ್ಸ್ ನ ರೋಧಕಗಳನ್ನ ಹೇಗ್ ಜೋಡಿಸಿದ್ದಾರೆ? ಸಮಾನಾಂತರವಾಗಿ ಅಥವಾ ಪ್ಯಾರಲಲ್ ಟು ಈಚ್ ಅದರ್. ಸೊ ಅವನ್ನ ಹೇಗ್ ಜೋಡಿಸಿರ್ತಾರೆ? ಹೀಗೆ. ಸೊ ಹೀಗಿದ್ದಾಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ವ್ಯಾಲ್ಯೂ ಆಫ್ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಅಂಡ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಸೊ ಏನಿದೆ ಇಲ್ಲಿ ಕ್ವೆಶನ್? ಹಾಗಾದರೆ ಮಂಡಲದ ಒಟ್ಟು ರೋಧ ಮತ್ತು ಹರಿಯುವ ವಿದ್ಯುತ್ ಪ್ರವಾಹದ ಸರಿಯಾದ ಮೌಲ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟ್ ಏನ್ ಕಂಡುಹಿಡಬೇಕು? ಫಸ್ಟ್ ಕ್ವೆಶನ್ ಏನಿದೆ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಥವಾ ಒಟ್ಟು ರೋಧ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಟೋಟಲ್ ಎಷ್ಟಿದೆ ಈ ಮಂಡಲದಲ್ಲಿ? ಇವು ಮೂರು ಸೇರಿ R1 R2 R3 ಎಲ್ಲ ಸೇರಿ ಏನು ಎಷ್ಟು ರೋಧವನ್ನ ಉಂಟು ಮಾಡ್ತಾ ಇದೆ? ಹೌ ಮಚ್ ರೆಸಿಸ್ಟೆನ್ಸ್ ಇನ್ ಟೋಟಲ್ ಆರ್ ದೇ ಪ್ರೊವೈಡಿಂಗ್? ಓಕೆ, ಇನ್ ಟೋಟಲ್. ಸೊ ಲೆಟ್ಸ್ ಕ್ಯಾಲ್ಕುಲೇಟ್. ಏನಿದೆ ಈಗ ನಾವು ಪ್ಯಾರಲಲಿ ಅಂತಂದ್ರೆ ಪ್ಯಾರಲಲ್ ಟು ಈಚ್ ಅದರ್. ಏನು ಪ್ಯಾರಲಲ್ ಅಂದ್ರೆ ಏನು? ಸಮಾನಾಂತರವಾಗಿ ಜೋಡಿಸಿದ್ರೆ ನಮ್ ಫಾರ್ಮುಲಾ ಏನಾಗುತ್ತೆ? ಟೋಟಲ್ ರೆಸಿಸ್ಟೆನ್ಸ್ 1/RE is equal to 1/R1 plus 1/R2 plus 1/R3. ಓಕೆ, ಇದು ಒಟ್ಟು ರೋಧದ ಏನಿದು ಫಾರ್ಮುಲಾ. ಏನಿದೆ? 1/R1 ಎಷ್ಟಿದೆ? R1 ಎಷ್ಟಿದೆ? 2 ಓಮ್ ಪ್ಲಸ್ R2 ಎಷ್ಟಿದೆ? 3 ಓಮ್ ಪ್ಲಸ್ R3 ಎಷ್ಟಿದೆ? 6 ಓಮ್. ಹೌದಾ? ಈಗ ಟೋಟಲ್ ಮಾಡಿ. ಹೇಗ್ ಮಾಡ್ತೀರಾ? LCM ತೆಗಿತೀರಲ್ಲ? LCM ಹೆಂಗ್ ತೆಗಿತೀರಿ? ಏನಾಗುತ್ತೆ ಇದ್ರದ್ದು ಟೋಟಲ್ ಆಗಿ? ಮಾಡ್ಲಾದ್ನು ಮಾಡೋಣ, ಇದೊಂದ್ಸಲ ಮಾಡ್ತೀನಿ. ಯಾರು ಗೊತ್ತಿಲ್ಲ LCM ಹೆಂಗ್ ತೆಗಿತೀರಾ? ಚಿಕ್ಕ ಮಕ್ಳು ಇದ್ದಾಗ ತೆಗಿತಿದ್ರಲ್ಲ. 2 1s 2 3s 6. ನೆಕ್ಸ್ಟ್ ಏನ್ ಉಳಿತು? ಏನಿದು? 3 1s 3. ಸೊ ಇದನ್ನ ಎರಡು ಇಂಟು ಮಾಡ್ಬೇಕಲ್ಲ. 2 3s 6. ಸೊ LCM ಏನಿದೆ ನಮ್ದು? ಮೂರದ್ದು ಸೇರಿ 6 ಇದೆ. ಸೊ 2 3s 6, 3 2s 6, 6 1s 6. ಹೀಗೆ ಮಾಡೋದಲ್ಲ? ಫ್ರಾಕ್ಷನ್ಸ್ ಕಲ್ತಿದ್ದೀರಿ. ಏನಿದು? 1 into 3 ಎಷ್ಟು? 3. 1 into 2 2 plus 1 into 1 1. ಸೊ ಟೋಟಲ್ ಎಷ್ಟಾಯ್ತು? 3 plus 2 plus 1. 3 2 ಮತ್ತು 1 ಎಲ್ಲಾನು ಕೂಡಿಸಿದ್ರೆ ಎಷ್ಟಾಯ್ತು? 6 divided by 6. ಏನಾಗಾದ್ರೆ 1 ಅಲ್ಲ? ಏನಿದು ಟೋಟಲ್ ಆಗಿ ಎಷ್ಟಿದೆ ಈಗ ನಮ್ದು ರೆಸಿಸ್ಟೆನ್ಸ್? ಏನದು ಏನಿದೆ? is equal to 1. ಸೊ 1/RE is equal to 1 ಅಂದ್ರೆ ಈ RE ಮೇಲ್ ತಂದ್ರು ಏನಾಗುತ್ತೆ? RE is equal to ಏನಿದು? is equal to 1 ಉಳಿಯುತ್ತೆ. ಕನ್ಫ್ಯೂಸ್ ಆದ್ರೆ ಇನ್ನೂ ಸಿಂಪಲ್ ಆಗಿ ಇನ್ನೊಂದು ಸ್ಟೆಪ್ ಹೇಳ್ತೇನೆ, ಬಿಕಾಸ್ ಎಷ್ಟೋ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಈಗ ಏನಿದು 6/6 ಏನಾಯ್ತು ನಮ್ದು ಆನ್ಸರ್? 6/6 ಏನಾಯ್ತು ನಮ್ದು? 1/1. ಈಗ ಹೇಗೆ ಹೇಳ್ತಿದ್ದಾನೆ ಅಂದ್ರೆ ಇಲ್ಲಿ 1 1 ಬಂದಿದೆ, ಬಟ್ ಎಷ್ಟು ಸಲ ಬೇರೆ ವ್ಯಾಲ್ಯೂಸ್ ಬಂದಾಗ ಕನ್ಫ್ಯೂಸ್ ಆಗುತ್ತೆ. ಸೊ 1/RE is equal to 1/1. ಈಗ ನಮಗೆ ಏನ್ ಬೇಕು? ಒಟ್ಟು ರೋಧಕ, ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಸೊ ಏನ್ ಮಾಡ್ತೀವಿ ಹೀಗಿದ್ದಾಗ? ಏನ್ ಮಾಡ್ತೀರಿ?
ಇದನ್ನ ಈ ಕಡೆ ತಗೊಂಡ್ರೆ ಮೇಲ್ ತಗೊಂಡ್ರೆ ಏನಾಕೈತೆ ಇದು ಮೇಲ್ ಬರುತ್ತೆ RE, ಇದು ಮೇಲ್ ಹೋಯ್ತು. ಇದೇನಾಗುತ್ತೆ ಮೇಲ್ ಹೋದ್ರೆ ಇದು ಮೇಲ್ ಬರುತ್ತೆ 1 ಇದೆ 1 ಉಳಿತೆ ಏನಿಲ್ಲ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಹೌ ಮಚ್ 1 ಓಮ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಹೌ ಮಚ್ 1 ಓಮ್. ಇಲ್ಲೆಲ್ಲದರಲ್ಲೂ ಏನ್ ಕೊಟ್ಟಿದ್ದಾರೆ, ಇದರಲ್ಲಿ 2 ಓಮ್ ಬಂದಿದೆ ತಪ್ಪು, ಇದರಲ್ಲಿ ಥರ್ಡ್ ಆಪ್ಷನ್ ತಪ್ಪು ಬಿಕಾಸ್ ಇಲ್ಲಿ ಏನಿದೆ 2 ಓಮ್ ಅಂತ ಕೊಟ್ಟಿದ್ದಾರೆ. ಉಳಿದಿದ್ದ ಆಪ್ಷನ್ ಏನ್ ನಮ್ಗೀಗ ಎರಡು, ಯಾವುದು ಸೆಕೆಂಡ್ ಆಪ್ಷನ್ ಮತ್ತೆ ಫೋರ್ತ್ ಆಪ್ಷನ್. ಇವೆರಡರಲ್ಲಿ ರೋಧಕ ಎಷ್ಟು ಕೊಟ್ಟಿದ್ದಾರೆ 1 ಓಮ್. ಈಗ ನೆಕ್ಸ್ಟ್ ಏನ್ ಕಂಡಿಡ್ಬೇಕು ನಾವು, ಅಂಡ್ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಈಗ ಏನ್ರಿ ಮತ್ತು ಹರಿಯುವ ವಿದ್ಯುತ್ ಪ್ರವಾಹದ ಸರಿಯಾದ ಮೌಲ್ಯ ಯಾವುದು ಅಂದ್ರೆ ಟೋಟಲ್ ಎಷ್ಟು ವಿದ್ಯುತ್ ಆ ಮಂಡಲದಲ್ಲಿ ಹರಿತಾ ಇದೆ ಎಂಬುದನ್ನು ನಾವೀಗ ಕಂಡಿಡಬೇಕು. ಸೊ ಈಗ ನಾವ್ ಏನ್ ಮಾಡ್ಬೇಕು, ಇದನ್ನ ಲೆಟ್ಸ್ ರಬ್ ದಿಸ್. ಓಕೆ, ಸೊ ನಾವೀಗ ಒಟ್ಟು ರೋಧ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡಿಡಿದ್ವಿ. ಈಗ ನೆಕ್ಸ್ಟ್ ಏನಂತಂದ್ರೆ ಏನ್ ಕಂಡಿಡ್ಬೇಕು, ಟೋಟಲ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್ ಅಥವಾ ಒಟ್ಟು ವಿದ್ಯುತ್ ಪ್ರವಾಹ ಆ ಮಂಡಲದಲ್ಲಿ ಎಷ್ಟಾಗ್ತಾ ಇದೆ ಅದರ ಮೊತ್ತವನ್ನು ನಾವು ಕಂಡುಹಿಡಬೇಕು. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಸೊ ಈಗ ಏನ್ ಮಾಡ್ತೀರಾ, ಈಗ ಆಲ್ರೆಡಿ ನಮಗೆ ಏನ್ ಕೊಟ್ಟಿದ್ದಾರೆ, ವೋಲ್ಟ್ ಎಷ್ಟಿದೆ ವಿಭವಾಂತರ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ 10 ವೋಲ್ಟ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಿದೆ ಆಗಲೇ ಕಂಡುಹಿಡಿದ್ವಿ, ಎಷ್ಟಿದೆ ರೆಸಿಸ್ಟೆನ್ಸ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 1 ಅಲ್ಲ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ 1 ಓಮ್ ಇದೆ, ವಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವಿಭವಾಂತರ ಎಷ್ಟಿದೆ 10 ವೋಲ್ಟ್. ಸೊ ಯಾವ ಫಾರ್ಮುಲಾ ಈಗ ನಾವು ಯೂಸ್ ಮಾಡಬೇಕು, ಓಮ್ಸ್ ಲಾ ನೆನಪಿದೆ, ವಿ ಇಸ್ ಈಕ್ವಲ್ ಟು ಐ ಆರ್. ಹೌದಾ, ವಿ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ವಿಭವಾಂತರ ಐ ಅಂದ್ರೆ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್, ಕರೆಂಟ್ ಫ್ಲೋ ಏನು ವಿದ್ಯುತ್ ಪ್ರವಾಹ, ಆರ್ ಅಂದ್ರೆ ರೆಸಿಸ್ಟೆನ್ಸ್ ಅಥವಾ ರೋಧ. ಹೌದಾ. ಸೊ ಈಗ ಏನ್ ಮಾಡೋಣ, ಐ ಅಷ್ಟೇ ಬೇಕು ನಮಗೀಗ, ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅದಷ್ಟೇ ಕಂಡುಹಿಡಬೇಕು. ಏನ್ ಮಾಡ್ಬೇಕು ಈಗ, ಐ ಇಸ್ ಈಕ್ವಲ್ ಟು ಆರ್ ಈ ಕಡೆ ಕಳ್ಸಿದ್ರೆ ಏನಾಗೈತೆ ವಿ ಡಿವೈಡೆಡ್ ಬೈ ಆರ್. ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಏನಿದೆ ಈಗ ಐ ಇಸ್ ಈಕ್ವಲ್ ಟು ವಿ ಎಷ್ಟಿದೆ ವ್ಯಾಲ್ಯೂ 10 ವೋಲ್ಟ್, ಐ ವಿ ಇಸ್ ಈಕ್ವಲ್ ಟು 10 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ 1 ಓಮ್. ಸೊ ಕೆಳಗಡೆ 1 ಹಾಕಿದ್ರಿ. ಸೊ ಈಗ ಐ ಏನಿದೆ, ವಿದ್ಯುತ್ ಪ್ರವಾಹದ ಮೊತ್ತ ಎಷ್ಟೀಗ 10 ಏನು 10 ಏನು ಆಂಪಿಯರ್, 10 ಏನು ಆಂಪಿಯರ್. ಸೊ ವಿದ್ಯುತ್ ಪ್ರವಾಹ ಕರೆಂಟ್ ಫ್ಲೋನ ಹೇಗ್ SI ಯೂನಿಟ್ ಏನು ಅದನ್ನ ಹೇಗ್ ಮೆಜರ್ ಮಾಡ್ತೀವಿ, ಆಂಪಿಯರ್ ಮುಖಾಂತರ. ಸೊ ಏನಿದೆ 10 ಆಂಪಿಯರ್. ಸೊ ನಮ್ದು ಇರೋದೇ ಎರಡು ಆಪ್ಷನ್ಸ್ ಉಳಿದಿತ್ತು, ಬಿಕಾಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ 1 ಓಮ್ ಅಂತ ಇವು ಎರಡು ಆಪ್ಷನ್ ಅಷ್ಟೇ ಅಲ್ಲೇ ಇತ್ತು ಸೆಕೆಂಡ್ ಮತ್ತೆ ಫೋರ್ತ್ ಅಲ್ಲಿ. ಈಗ 10 ಆಂಪಿಯರ್ ಅಲ್ಲಿ ಇದೆ ಓನ್ಲಿ ಇನ್ ದ ಫೋರ್ತ್ ಆಪ್ಷನ್.